ನನಗೆ ಮಾರ್ಚ್ ಯಾವಾಗಲೂ ಅಷ್ಟೇ ತುಂಬಾ ಸ್ಪೆಷಲ್ ಮಂತ್. ಮೇನ್ ರೀಸನ್ ಯಾಕೆ ನನಗೆ ಮಾರ್ಚ್ ತುಂಬಾ ಸ್ಪೆಷಲ್ಲು ಅಂತ ಅಂದರೆ, ಒಂದು ನನ್ನ ಬರ್ಡೇ ಮಂತ್. ದಟ್ ಇಸ್ ದ ಸ್ಪೆಷಲ್ ರೀಸನ್ ನನಗೆ ಮಾರ್ಚ್ ತುಂಬ ಸ್ಪೆಷಲ್ ಅಂತ ಹೇಳೋದಕ್ಕೆ. ಮೊದಲನೇದಾಗಿ ಫಸ್ಟಿಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮಾರ್ಚ್ ಫಸ್ಟ್ ನನಗೆ ನನ್ನ ಕಸಿನ್ದೊಬ್ಬರದು ಮದುವೆ ಇತ್ತು, ಮುಹೂರ್ತ. ಅಲ್ಲಿದ್ದೆ. ಇಟ್ ವಾಸ್ ಗುಡ್, ತುಂಬಾ ಎಂಜಾಯ್ ಮಾಡಿದ್ವಿ. ಆಫ್ಟರ್ ಅ ಲಾಂಗ್ ಟೈಮ್ ನನ್ನ ಕಸಿನ್ಸ್ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದೆ. ನಂಗೆ ನಿಜ ಗೊತ್ತಿರಲಿಲ್ಲ, ಗರ್ಲ್ಸ್ ಮಾತಾಡೋದ್ರಿಂದ, ಕಸಿನ್ಸ್ ಜೊತೆ ಮಿಂಗಲಾಗಿ ಮಾತಾಡೋದ್ರಿಂದ, ಎಸ್ಪೆಷಲಿ ಫೀಮೇಲ್ ಕಸಿನ್ಸ್ ಜೊತೆ ಎಷ್ಟು ಥೆರಪಿ ಅನಿಸುತ್ತೆ ಅಂತ ಅಂದರೆ, ನಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊತೀವಿ. ಆ್ಯಂಡ್ ನನಗೆ ಇರುವಂಥ ಇಬ್ಬರು ಕಸಿನ್ಸ್ ಕೂಡ ನನ್ನ ಏಜೆ. ಸೊ ನಾವೆಲ್ಲ ಸೇಮ್ ಮೈಂಡ್ ಸೆಟ್ ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡು ಬಂದಿದ್ದೀವಿ. ಬಟ್ ಏನು ಅಂತ ಅಂದರೆ, ನಮಗೆ ಯಾವುದೋ ಒಂದು ಪ್ರಾಪರ್ ಫಂಕ್ಷನ್ ಅಂತ ಉಳ್ಕೊಳ್ಳೋದಕ್ಕೆ ಸಿಗ್ತಾ ಇರಲಿಲ್ಲ. ದಟ್ ಕುತ್ಕೊಂಡು ಆರಾಮಾಗಿ ಮಾತಾಡೋದಕ್ಕೆ ಅಂತ ನಾವು ಮೂರೇ ಜನ ಒಂದು ರೂಮಲ್ಲಿದ್ವಿ. ಆ್ಯಂಡ್ ಹೋಲ್ ನೈಟ್ ವಿ ಡಿಡಂಟ್ ಸ್ಲೀಪ್. ಮುಹೂರ್ತ ಮುಗಿಸ್ಕೊಂಡು ನಾವು ಒಂದು ಒಳ್ಳೆ ನ್ಯಾಪ್ ಹಾಕಿದ್ವಿ. ಆಗಲೂ ಅಷ್ಟೇ ಎಷ್ಟು ನಗ್ತಿದ್ದೀವಿ ಗೊತ್ತಾ. ನಾವು ಒಂದು ಇಯರ್ಗೆ ಆಗೋಷ್ಟು ಮೆಮೊರೀಸ್ನ ಒಂದು ನೈಟಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ವಿ. ಅಷ್ಟು ಎಂಜಾಯ್ ಮಾಡಿದೆ. ಮಾರ್ಚ್ ಫಸ್ಟ್ ನನಗೆ ಈ ಥರ ಪಾಸಿಟಿವ್ ಆಗಿ ಸ್ಟಾರ್ಟ್ ಆಯಿತು. ನನಗೆ ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೋಗೋದಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಒನ್ಸ್ ಐ ಮೆಟ್ ದೆಮ್ ಆ್ಯಂಡ್ ನಂಗೆ ತುಂಬ ಕಂಫರ್ಟಬಲ್ ಆಗಿ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಐ ಯೂಶ್ವಲಿ ಬೇಗ ಜಲಪ್ ಆಗೋದಿಲ್ಲ. ಪಟ್ಟಂತ ಮಾತಾಡಿಸ್ತೀನಿ, ಎಲ್ಲರೂ ಮಾತಾಡಿಸ್ತೀನಿ. ಹಂಗೆ ಅಂದ್ಬಿಟ್ಟು ಪಟ್ಟಂತ ಎಲ್ಲ ಶೇರ್ ಮಾಡ್ಕೊಂಬಿಡೋದು, ಬೇಗ ಟ್ರಸ್ಟ್ ಮಾಡೋದು, ಈ ಥರ ಮಾಡೋದಿಲ್ಲ. ಬಟ್ ನಾವು ಚಿಕ್ಕ ವಯಸ್ಸಿಂದ ನೋಡಿದ್ರಿಂದ ಬೆಳೆದಿದ್ರಿಂದ ನಮಗೆ ಗೊತ್ತಿತ್ತು. ಸೊ ಇಟ್ ವಾಸ್ ಸೋ ಮಚ್ ಒಂಥರ ಥೆರಪಿ ಥರ ಅಂತ, ಅನ್ಪೇಯ್ಡ್ ಥೆರಪಿ ಇದ್ದಂಗಿತ್ತು ನನಗೆ. ಸೊ ತುಂಬ ಚೆನ್ನಾಗಿ ಅನಿಸ್ತು. ಆಮೇಲೆ ಅಲ್ಲಿಂದ ಬ್ಯಾಂಗ್ಳೂರಿಗೆ ಬಂದಮೇಲೆ ಫಾರ್ ದ ಫಸ್ಟ್ ಟೈಮ್ ಎವರ್ ಇನ್ ಮೈ ಲೈಫ್ ನಾನು DBCನ ಟ್ರೈ ಮಾಡಿದೆ. ಮನೆಗೆ ತರಿಸ್ಕೊಂಡಿದ್ದೆ. ಟ್ರೈ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ನನ್ನ ಲೈಫಲ್ಲೇ ನಾನು DBC ಟ್ರೈ ಮಾಡಿರಲಿಲ್ಲ. ಸೊ ಅದನ್ನು ಟ್ರೈ ಮಾಡಿದೆ. ಆ್ಯಂಡ್ ಟ್ರಸ್ಟ್ ಮೀ, ತುಂಬ ಚೆನ್ನಾಗಿತ್ತು. ತುಂಬ ಫುಲ್ಫಿಲ್ಲಿಂಗ್ ಅಂತ ಅನಿಸುತ್ತೆ. ಒಬ್ಬರಿಗೆ ಅಂತೂ ನಿಜವಾಗ್ಲೂ ತಿನ್ನೋದಕ್ಕಾಗೋದಿಲ್ಲ. ನೀವು ಏನಾದರೂ ಒಂದು ಇಬ್ಬರಿದ್ದೀರಾ ಅಂತ ಅಂದರೆ ನಿಮಗೆ ಡೆಫಿನೆಟ್ ಆಗಿ ಅದು ಸಾಕಾಗುತ್ತೆ. ನಾನು 2 ದಿನ ಇಟ್ಕೊಂಡು ತಿಂದೆ. ಬಟ್ ಇಟ್ ವಾಸ್ ಸೋ ಸ್ಯಾಟಿಸ್ಫೈಯಿಂಗ್. ತುಂಬ ಚೆನ್ನಾಗಿತ್ತು ಗೊತ್ತಾ. ನಿಮಗೇನಾದರೂ ಜಾಸ್ತಿ ಚಾಕ್ಲೇಟ್ಸ್ನೆಲ್ಲ ಇಷ್ಟಪಡ್ತೀರಾ ಅಂದರೆ ಇಷ್ಟ ಆಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಚಾಕ್ಲೇಟ್ ಇಷ್ಟ. ನನಗೆ ಯಗುಟ್ ಹೊಡಿಬೇಕು ಚಾಕ್ಲೇಟ್, ಅಷ್ಟು ಥರ ಇಷ್ಟಪಡ್ತೀನಿ ಚಾಕ್ಲೇಟ್ನ. ನಿಮಗೆ ಜಾಸ್ತಿ ಚಾಕ್ಲೇಟ್ ಎಲ್ಲ ಇಷ್ಟ ಆಗಲ್ಲ, ಯು ಆರ್ ನಾಟ್ ಅ ಬಿಗ್ ಫ್ಯಾನ್ ಅಂತ ಅಂದರೆ ಡೆಫಿನೆಟ್ಲಿ ಯು ಶುಡ್ ನಾಟ್ ಟ್ರೈ ಇಟ್. ಆ್ಯಂಡ್ ಆಲ್ಸೋ ಈ ಮಂತ್ ನನಗೆ ತುಂಬಾ ಯಾವಾಗಲೂ ಅಷ್ಟೇ, ಯಾವಾಗಲೂ ಒಂದು ಒಳ್ಳೆ ಪಾಸಿಟಿವ್ ನೋಟಲ್ಲಿ ನನಗೆ ಈ ಮಂತ್ ಸ್ಟಾರ್ಟ್ ಆಗುತ್ತೆ ಮತ್ತು ಈ ಮಂತ್ ಎಂಡ್ ಆಗುತ್ತೆ. ಅದು ಎಷ್ಟೇ ಥರ ನಾನು ಮಾರ್ಚ್ ಹಿಂಗಾಗ್ಬೋದೇನೋ ಹಂಗಾಗ್ಬೋದೇನೋ ಅಂತ ಅಂದ್ಕೊಂಡ್ರೂ ಕೂಡ ಎವ್ರಿ ಇಯರ್ ಟಚ್ ವುಡ್ ನನಗೆ ಒಳ್ಳೆ ಪಾಸಿಟಿವ್ ಇಂದನೇ ನನಗೆ ಆ ಮಂತ್ ಸ್ಟಾರ್ಟ್ ಆಗಿರುತ್ತೆ. ಆ್ಯಂಡ್ ಅದು ಒಳ್ಳೆ ಎಂಡಿಂದನೇ, ಒಳ್ಳೆ ನೋಟಿಂದನೇ ಎಂಡ್ ಆಗುತ್ತೆ. ನಾನು ಯಾವಾಗಲೂ ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ ಮಾರ್ಚ್ ನನಗೆ ತುಂಬ ಸ್ಪೆಷಲ್ಲು. ಮೇ ಬಿ ಅದು ನಾನು ಹಂಗೆ ಅಂದ್ಕೊಂಡು ನನಗೆ ತುಂಬ ಸ್ಪೆಷಲ್ ಅನಿಸುತ್ತೋ, ಇಲ್ಲ ಅದು ನನಗೆ ಆ ಮಂತ್ ನನಗೆ ತುಂಬ ಬರೋ ಮಂತ್ ಏನೋ ನಂಗೆ ಗೊತ್ತಿಲ್ಲ. ಬಟ್ ಎವ್ರಿ ಇಯರ್ ಮಾರ್ಚ್ ವಿಲ್ ಬಿ ದ ಸ್ವೀಟೆಸ್ಟ್ ಮಂತ್ ಟುವರ್ಡ್ಸ್ ಮೀ. ಒನ್ ಆಫ್ ದ ಮೇಜರ್ ಥಿಂಗ್ಸ್ ನಾನು ಇನ್ನೊಂದು ಏನು ಮೆನ್ಷನ್ ಮಾಡಬೇಕು ಅಂತ ಅಂದರೆ, ನಾನು ಪಾರ್ಟ್ ಟೈಮ್ ಕೆಲಸಕ್ಕೆ ಏನು ಹೋಗ್ತಿದ್ದೆ ಅದನ್ನು ಕ್ವಿಟ್ ಮಾಡಿದೆ. ಬಿಕಾಸ್ ಆಫ್ ನನಗೆ ಸಾಕು ಅನ್ನಿಸ್ತು. ನನಗೆ ಒಂದು ಸತಿ ಅದು ಮೈಂಡಿಗೆ ಬಂದುಬಿಟ್ರೆ ಸಾಕು ಅಂತ ಅಂದರೆ ಸಾಕು ಅಂತ. ಇನ್ನು 1 ಮಂತ್ ಮಾಡ್ಬೋದಿತ್ತು. ತುಂಬ ಹೇಳಿದ್ರು ಮಾಡಿಬಿಡು ಎಕ್ಸಾಮ್. ಬೇಸಿಕಲಿ ನಾನು ಟ್ಯೂಷನ್ ಮಾಡೋದಕ್ಕೆ ಹೋಗ್ತಾ ಇದ್ದೆ ಒಂದು ಅಕಾಡೆಮಿಯಲ್ಲಿ. ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ, ಇನ್ನೊಂದು ಮಂತ್ ಮಾಡು ಅಂತ ನನಗೆ ತುಂಬ ಫೋರ್ಸ್ ಮಾಡಿದ್ರು. ಬಟ್ ನಾನು ಅಂದ್ಕೊಂಡೆ, ಇಷ್ಟು ಮಂತ್ಸ್ ನಾನು ಏನು ನನ್ನ ಎಫರ್ಟ್ಸ್ನ ನಾನು ಮಕ್ಕಳ ಕಡೆಗೆ ಕೊಟ್ಟಿರ್ತೀನಿ, ದಟ್ ನಾನು ಅವ್ರಿಗೆ ಟೀಚ್ ಮಾಡಿರ್ತೀನಿ. ಇನ್ನು ಅಂದರೆ ಇನ್ನು ಎಕ್ಸಾಮ್ ಮಂತ್ ಏನಿರುತ್ತೆ ದಟ್ ಅವರು ಎಫರ್ಟ್ಸ್ ಹಾಕಬೇಕಷ್ಟೇ, ಇನ್ನು ನನ್ನ ಎಫರ್ಟ್ಸ್ ಏನೂ ಇರೋದಿಲ್ಲ. ಹಾಗೂ ನಾನು ನನ್ನ ನಂಬರ್ನ ಕೊಟ್ಟು ಸ್ಟೂಡೆಂಟ್ಸ್ಗೆ ದಟ್ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಾಲ್ ಮಾಡಿ ಅಂತ ಹೇಳಿಬಿಟ್ಟು ಒಂದು ಗುಡ್ ನೋಟಲ್ಲಿ ಎಂಡ್ ಮಾಡಿ ಆ ಜರ್ನಿನ ಬಂದೆ. ಐ ಆಮ್ ಸೋ ಮಚ್ ಗ್ರೇಟ್ಫುಲ್. ಬಿಕಾಸ್ ಯಾಕೆ ಅಂತ ಅಂದರೆ, ನನಗೆ ಫಸ್ಟ್ ಕೆಲಸ ಅದು. ನಾನು ಏನೂ ಇಲ್ದಂಗೆ ಮನೆಯಲ್ಲಿ ಇದ್ದಾಗ ನನಗೆ ಒಂದು ಕರೆದು ಕೆಲಸ ಕೊಟ್ಟು ಸಂಬಳ ಕೊಟ್ಟಿದ್ದಂಥ ಜಾಗ. ಐ ಫಾರ್ ಎವರ್ ಬಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಅದು ಬಿಟ್ಟು ಬಂದಿದ್ದ ತಕ್ಷಣ ನನಗೆ ಮತ್ತೊಂದು ಕೆಲಸ ಸಿಕ್ತು. ದ್ಯಾಟ್ ಏನು ಅಂತ ಅಂದರೆ, ಆನ್ಲೈನಲ್ಲಿ ಇಂಗ್ಲೀಷ್ನ ಹೇಳ್ಕೊಡ್ಬೇಕು ಅಂತ. ಅವ್ರು ಬೇಸಿಕಲಿ ಸೇರ್ಕೊಂಡಿದ್ದು ಪರ್ಮನೆಂಟ್ ಟೈಮ್ ಏನು ಹೇಳಿಬಿಟ್ಟು ಸೇರ್ಕೊಂಡಿರಲಿಲ್ಲ. ಬಟ್ ನಾನು ಆಲ್ಮೋಸ್ಟ್ 2 ಮಂತ್ಸ್ ಏನೋ ಹೇಳ್ಕೊಟ್ಟೆ. ಸೊ ಅವರು ಕೂಡ ಸಾಕು ಅಂತ ಸ್ಟಾಪ್ ಮಾಡಿದ್ರು. ಸೊ ಈಗ ನಾನು ಪ್ರೆಸೆಂಟ್ ಯಾವುದೇ ರೀತಿ ಪಾರ್ಟ್ ಟೈಮ್ ಜಾಬ್ನ ಮಾಡ್ತಾ ಇಲ್ಲ. ನಾನು ಏನು ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೆ ಅದ್ರ ಬದಲಿಗೆ ಕಾಂಟೆಂಟ್ ಕ್ರಿಯೇಷನ್ನೇ ಪಾರ್ಟ್ ಟೈಮ್ ಜಾಬ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್
ನಾನು ಹೇಳ್ಬೋದು ಹೇಳ್ಬಾರ್ದು ಗೊತ್ತಿಲ್ಲ, ಬಟ್ ನಾನು ಯಾವುದು ಮುಚ್ಚಿಟ್ಟಿಲ್ಲ. ಸೊ ಅದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ. ನಾನು ವಿಶ್ ಲಿಂಕಿಂದ ಕೂಡ ಅರ್ನ್ ಮಾಡ್ತಿದ್ದೆ, ದಟ್ ಐ ಗೆಟ್ ಅ ಸರ್ಟನ್ ಅಮೌಂಟ್ ಆಫ್ ಕಮಿಷನ್. ಸೊ ಅದು ನನಗೆ ಇಷ್ಟು ದಿನ ಕಮ್ಮಿ ಬರ್ತಿತ್ತು, ಅಂದರೆ 16 ರುಪೀಸ್ 15 ರುಪೀಸ್ ಆ ಥರ ಬರ್ತಿತ್ತು. ಬಟ್ ಮಾರ್ಚಲ್ಲೇ ನನಗೆ ಕ್ರೆಡಿಟ್ ಆಗಿದ್ದು ದಟ್ 130 ಸಮಥಿಂಗ್ ಏನೋ ಅರ್ನ್ ಮಾಡಿದೆ. ಟಚ್ ವುಡ್. ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ₹1 ಕೂಡ ನಿಮ್ಗೆ ಯಾರೂ ಫ್ರೀಯಾಗಿ ಕೊಡೋದಿಲ್ಲ. ಜಸ್ಟ್ ಇವನ್ ಸಿಂಗಲ್ ರುಪಿ ನಿಮ್ಗೆ ಯಾರೂ ಫ್ರೀಯಾಗಿ ಕೊಡೋದಿಲ್ಲ. ಆ ₹1 ಚಾಕ್ಲೇಟ್ನ ಕೂಡ ನಿಮ್ಗೆ ಯಾರೂ ಫ್ರೀಯಾಗಿ ತಂದುಕೊಡೋದಿಲ್ಲ. ₹1 ಅರ್ನ್ ಮಾಡ್ತಾ ಇದ್ದೀರಾ ಅಂತ ಅಂದರೂ ಕೂಡ ಬಿ ಪ್ರೌಡ್ ಆಫ್ ಇಟ್, ಬಿಕಾಸ್ ಅದು ಯಾರಿಗೂ ಫ್ರೀಯಾಗಿ ಸಿಗೋದಿಲ್ಲ. ಅಂಥದ್ರಲ್ಲಿ 130 ರುಪೀಸ್ ಅಂತ ಅಂದರೆ ಇಟ್ಸ್ ಅ ಬಿಗ್ ಅಮೌಂಟ್ ಫಾರ್ ಮೀ. ಅನ್ಕೋಬೋದು ಏನು 130 ರುಪೀಸ್ನ ಅಷ್ಟು ದೊಡ್ಡದಾಗಿ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ, ಬಿಕಾಸ್ ನಾನು ಪ್ರತಿಯೊಂದು ಹೊರಗಡೆ ಹೋಗಿ ಕೆಲಸ ಮಾಡಿದ್ಮೇಲೆ ಕಲ್ತಿದ್ದೀನಿ ದಟ್ ಹೇಗೆ ಜನರನ್ನ ಫೇಸ್ ಮಾಡಬೇಕು, ಹೇಗೆ ಜನ ಹೊರಗಡೆ ಇರ್ತಾರೆ, ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು, ಪೇಷನ್ಸಿಂದ ಹೇಗಿರಬೇಕು ಅಂತ ನಾನು 2 ವರ್ಷ ನಾನು ಪಾರ್ಟ್ ಟೈಮ್ ಜಾಬ್ ಮಾಡಿದ್ದೀನಿ. ಆ 2 ವರ್ಷದಲ್ಲಿ ನಾನು ಕಲ್ತಿದ್ದೀನಿ. ಸೊ ನನಗೆ ಗೊತ್ತು ಹೇಗಿರುತ್ತೆ ಹೊರಗಡೆ ಅಂತ. ನಾನು ಎಲ್ರಿಗೂ ಏನು ಹುಡುಗಿರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಈವನ್ ದೋ ದೇ ಆರ್ ಪೇಯಿಂಗ್ 100 ರುಪೀಸ್ ಆರ್ 10 ರುಪೀಸ್, ನೀವು ಹೊರಗಡೆ ಹೋಗಿ ಅರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ದಟ್ ನಿಮಗೆ ಆಗಲೇ ಗೊತ್ತಾಗೋದು ಹೊರಗಡೆ ಜಗತ್ತು ಹೇಗಿದೆ, ಹೊರಗಡೆ ಜನ ಹೇಗಿದ್ದಾರೆ ಅಂತ. ನೀವು ಡೈಲಿ ಕಾಲೇಜಲ್ಲಿ ಒಂದು 5 ಜನ ಫ್ರೆಂಡ್ಸ್ ಜೊತೆ ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ, ನಿಮ್ಮ PG, ನಿಮ್ಮ ಹಾಸ್ಟೆಲಲ್ಲಿ ಒಂದು 5-10 ಜನದ ಜೊತೆ ಇರ್ಬೋದು. ನಿಮಗೆ ನಿಜವಾಗ್ಲೂ ವರ್ಲ್ಡ್ ಅಥವಾ ಜನರು ಹೇಗಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಒಂದು ಸತಿ ಯಾವಾಗ ಹೊರಗಡೆ ಹೋಗಿ ಕೆಲಸ ಮಾಡ್ತೀರಾ ಆಗಲೇ ನಿಮಗೆ ಗೊತ್ತಾಗೋದು ಹೊರಗಡೆ ಜಗತ್ತು ಹೇಗಿದೆ ಅಂತ. ಬಿಕಾಸ್ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ನಾನು ಅಂದ್ಕೊಂಡಿದ್ದೆ ಏನು ಹೊರಗಡೆ ಹೋಗ್ಬಿಟ್ರೆ ಎಲ್ಲ ಮಾಡಿಬಿಡ್ಬೋದು, ಬಂದುಬಿಡ್ಬೋದು ಅಂತ. ಡೆಫಿನೆಟ್ಲಿ ಇಟ್ಸ್ ನಾಟ್ ಲೈಕ್ ದ್ಯಾಟ್. ನೀವು ಪ್ರತಿಯೊಂದು ಡೀಲ್ ಮಾಡಬೇಕು. ಒಂದು ಸತಿ ನಿಮಗೆ ಬರೋದಕ್ಕೆ ಆಗೋದಿಲ್ಲ ಅಂದರೆ ನನಗೆ ರಜಾ ಬೇಕು ಅಂತ ಸ್ಟ್ಯಾಂಡ್ ಆಗಬೇಕು. ಅದಕ್ಕೆಲ್ಲ ನಿಮಗೆ ಒಂದು ಮಾತಾಡೋದಕ್ಕೆ ಬರಬೇಕು. ತುಂಬ ಇರುತ್ತೆ. ನೀವು ಒಂದು ಸತಿ ಹೊರಗಡೆ ಕಾಲಿಟ್ಟಾಗ ನಿಮ್ಗೆ ಅದೆಲ್ಲ ಅರ್ಥ ಆಗುತ್ತೆ. ಬರ್ಡೇ ವೀಕ್ ಸ್ಟಾರ್ಟ್ ಆಯಿತು. ದಟ್ ನಾನು ಒಂದಷ್ಟು ಶಾಪಿಂಗ್ನ ಮಾಡಬೇಕು ಅಂತ ಎಲ್ಲ ಆರ್ಡರ್ ಮಾಡಿದೆ. ನಾನು ಏನೇನು ಶಾಪ್ ಮಾಡಿದ್ದೀನಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ನಾನು ಯಾವಾಗಾದರೂ ಫುಲ್ ಫ್ಲೆಡ್ಜ್ ಆಗಿ ಬಿಂದಾಸ್ ಆಗಿ ಶಾಪಿಂಗ್ ಮಾಡ್ತೀನಿ ಅಂತ ಅಂದರೆ ಇಟ್ಸ್ ಓನ್ಲಿ ಇನ್ ಮೈ ಬರ್ಡೇ ಮಂತ್. ನಾನು ಒಂದು ಬಜೆಟ್ನ ಇಟ್ಕೊತೀನಿ, ಇಷ್ಟಕ್ಕೆ ಶಾಪ್ ಮಾಡಬೇಕು ನಾನು ಅಂದ್ಬಿಟ್ಟು. ಈ ಸತಿ ನಾನು 1000 ರುಪೀಸ್ನ ಇಟ್ಕೊಂಡಿದ್ದೆ, ಅದಕ್ಕೂ ಕಮ್ಮಿನೇ ಶಾಪ್ ಮಾಡಿದೆ. ನನಗೆ ನಮ್ಮ ದೊಡ್ಡಮ್ಮ 1000 ರುಪೀಸ್ ಕೊಡ್ತಾರೆ ಬರ್ಡೇ ಅಂತ ಬಂದಾಗ. ಮತ್ತು ನಮ್ಮಮ್ಮ ಈ ಸತಿ ಫಾರ್ ದ ಫಸ್ಟ್ ಟೈಮ್ 2000 ರುಪೀಸ್ ಕೊಟ್ಟಿದ್ರು ನನ್ನ ಬರ್ಡೇಗೆ ಏನು ಬೇಕೋ ತಗೋ ಅಂತ. ಸೊ ನಮ್ಮ ದೊಡ್ಡಮ್ಮ ಏನು ಕೊಟ್ಟರು, ಆ 1000 ರುಪೀಸಲ್ಲಿ ನಾನು ಶಾಪಿಂಗ್ ಮಾಡಿದೆ. 1000 ರುಪೀಸ್ಗೂ ಮಾಡಲಿಲ್ಲ ನಾನು, ಮೇ ಬಿ ಅರೌಂಡ್ 700 ಏನೋ ಶಾಪ್ ಮಾಡಿದೆ ಅಷ್ಟೇ. ಆ್ಯಂಡ್ ಕಮಿಂಗ್ ಟು ದ ಮೇನ್ ಇಂಪಾರ್ಟೆಂಟ್ ಥಿಂಗ್, ನಾನು ಫಾರ್ ದ ಫಸ್ಟ್ ಟೈಮ್ ಒಂದು ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡಿದ್ದಂಥ ಅಮೌಂಟಲ್ಲಿ ಬಿಗ್ ಪರ್ಚೇಸ್ನ ಮಾಡಬೇಕು ಅಂತ ಸಿಲ್ವರ್ನ ಪರ್ಚೇಸ್ ಮಾಡೋಣ ಅಂತ ನಾನು ನಮ್ಮಪ್ಪ ಹೋಗಿದ್ವಿ. 17th ಮಾರ್ಚ್ ಟ್ಯೂಸ್ಡೇ 7 o'clockಗೆ ಹೋಗಿದ್ದು. ತುಂಬ ಖುಷಿ ಆಯಿತು, ಬಿಕಾಸ್ ಫಾರ್ ದ ಫಸ್ಟ್ ಟೈಮ್ ನಾನು ಅಷ್ಟು ದೊಡ್ಡ ಬಿಗ್ ಸ್ಟೆಪ್ನ ತೊಗೊಂಡಿದ್ದು. ನನಗೆ ನನ್ನ ದುಡ್ಡಲ್ಲಿ ಏನಾದರೂ ತೊಗೊಬೇಕು ಅಂತ ತುಂಬ ಆಸೆ ಇತ್ತು. ದಟ್ ಐ ಶುಡ್ ಪರ್ಚೇಸ್ ಸಮಥಿಂಗ್, ಐ ಶುಡ್ ಪರ್ಚೇಸ್ ಅಂತ. ನಾನು ಬಜೆಟ್ ಇಟ್ಕೊಂಡಿದ್ದೆ 5000 ಅಂತ ಇಟ್ಕೊಂಡಿದ್ದೆ. 5000ಅಲ್ಲಿ ಏನಾರ ತೊಗೊಬೇಕು ಅಂತ. ನನಗೆ ತುಂಬ ಇಷ್ಟ ಆಯಿತು ಗೋಲ್ಡ್ ತೊಗೊಬೇಕು ಅಂತ. ಬಟ್ ನಾವು ಮಾಡುವಂಥ ಕೆಲಸಕ್ಕೆ ಅಷ್ಟು ಸೇವಿಂಗ್ಸ್ ಇರಲಿಲ್ಲ ನನ್ನ ಹತ್ರ ಫಾರ್ ದ್ಯಾಟ್ ಟೈಮ್. ಡೆಫಿನೆಟ್ಲಿ ಇನ್ ಫ್ಯೂಚರ್ ಫಾರ್ ಶ್ಯೂರ್. ಬಟ್ ಈಗ ನಾನು ಸಿಲ್ವರ್ನ ತೊಗೊಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಇದರ್ ಬ್ರೇಸ್ಲೆಟ್, ಚೈನ್ ಆರ್ ರಿಂಗ್ ಅಂತ ಅಂದ್ಕೊಂಡಿದ್ದೆ. ಬಟ್ ನಂಗೆ ರಿಂಗ್ ತುಂಬ ನೆಸೆಸಿಟಿ ಇತ್ತು. ಸೊ ಐ ಥಾಟ್ ರಿಂಗೇ ತೊಗೊಳ್ಳೋಣ ಅಂತ. ನಮ್ಮ ಮನೇಲೆಲ್ಲರೂ ಕೂಡ ರಿಂಗೇ ತೊಗೋ ಅಂತ ಸಜೆಸ್ಟ್ ಮಾಡಿದ್ರು. ಸೊ ಡೈಲಿ ಯೂಸ್ಗೆ ನಾನು ರಿಂಗ್ನ ಯೂಸ್ ಮಾಡೋದ್ರಿಂದ ರಿಂಗ್ ಆದರೆ ಇಟ್ ವುಡ್ ಬಿ ಪರ್ಫೆಕ್ಟ್ ಅಂತ. ಮತ್ತು ಪ್ರಾಕ್ಟಿಕಲಾಗಿ ನಾನು ಯೂಸ್ ಮಾಡುವಂಥದ್ದನ್ನ ತೊಗೊಬೇಕಿತ್ತು. ಸೊ ಅದಕ್ಕೋಸ್ಕರ ರಿಂಗೇ ತೊಗೊಳ್ಳೋಣ ಅಂತ ನಾನು ನಮ್ಮಪ್ಪ ನನಗೆ ನನ್ನ ಫಸ್ಟ್ ಪರ್ಚೇಸ್ ಏನಿದೆ ಅದು ಸಾಯಿ ಗೋಲ್ಡ್ ಪ್ಯಾಲೇಸಲ್ಲೇ ಮಾಡಬೇಕು ಅಂತ ಇತ್ತು. ಬಿಕಾಸ್ ನಾವು ಏನೇ ತೊಗೊಂಡ್ರು ನಾವು ಫಸ್ಟ್ ಸಾಯಿ ಗೋಲ್ಡ್ ಪ್ಯಾಲೇಸಲ್ಲೇ ನಮ್ಮ ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು ನಾವು ತೊಗೊಂಡಿರೋದು. ಸೊ ಸಾಯಿ ಗೋಲ್ಡ್ ಪ್ಯಾಲೇಸಲ್ಲೇ ತೊಗೊಳ್ಬೇಕು ಅಂತ ತುಂಬ ಇಷ್ಟ ಆಯಿತು ನನಗೆ. ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಹೋದ್ವಿ. ನಂಗೆ ಗೊತ್ತಿತ್ತು ಅಲ್ಲಿ ಸಿಲ್ವರ್ ಚೆನ್ನಾಗಿರಲ್ಲ ಅಂತ. ಬಟ್ ನನಗೆ ಏನಂದರೆ ನಾನೇನೋ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ, ಫಸ್ಟ್ ನಾನು ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಹೋಗಬೇಕು ಅನ್ನೋದಿತ್ತು. ಅಲ್ಲಿ ತೊಗೊತೀನೋ ಬಿಡ್ತೀನೋ ಅಲ್ಲಿ ಹೋಗಬೇಕು ಅನ್ನೋದೊಂದಿತ್ತು. ಸೊ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಹೋದ್ವಿ. ಬಟ್ ನಂಗೆ ಫಸ್ಟ್ ನಂಗೆ ಗೊತ್ತಿತ್ತು ಅಲ್ಲಿ ಏನೂ ಇಷ್ಟ ಆಗೋದಿಲ್ಲ ನನಗೆ ಅಂತ. ಇಷ್ಟ ಆಗಲಿಲ್ಲ. ಆ್ಯಂಡ್ ದೆನ್ ಇನ್ನೊಂದು ನಮ್ಮ ಮನೆ ಹತ್ರನೇ ಒಂದು ಶಾಪ್ ಇದೆ, ಅಲ್ಲಿ ಹೋದ್ವಿ. ನನಗೆ ಒಂದು ರಿಂಗ್ ಇಷ್ಟ ಆಗಿತ್ತು. ನಾನು ಅದನ್ನು ಪಿಕ್ಚರ್ ಪಾಪ್ ಮಾಡ್ತೀನಿ. ಆ ರಿಂಗ್ ನಮ್ಮ ಅಪ್ಪನಿಗೂ ಕೂಡ ತುಂಬ ಇಷ್ಟ ಆಯಿತು. ನಾನು ಆ ರಿಂಗ್
ನನಗೆ ಒಂದು 50% ಇಷ್ಟ ಆಗಿದೆ, ನಮ್ಮ ಅಪ್ಪಂಗೆ ಅದು 100% ಇಷ್ಟ ಆಗಿತ್ತು. ನಮ್ಮ ಅಪ್ಪಂಗೋಸ್ಕರ ಆ ರಿಂಗ್ ತೊಗೊಂಡೆ. ಆ್ಯಂಡ್ ಆಲ್ಸೋ ಮೇನ್ ರೀಸನ್ ಟು ಬೈ ದ್ಯಾಟ್ ರಿಂಗ್ ಇಸ್ ಅದರಲ್ಲಿ ಇನ್ಫಿನಿಟಿ ಮತ್ತು ಎಸ್ ಅನ್ನೋ ಸಿಂಬಲ್ ಥರ ಬರುತ್ತೆ. ನನ್ನ ತಂದೆ ಹೆಸರು ಮತ್ತು ಇನ್ಫಿನಿಟಿ ಅನ್ನೋದು ನನಗೆ ಒಂದು ಇಮೋಷನ್ ಥರ ಅನ್ನಿಸ್ತು, ಚೆನ್ನಾಗಿರುತ್ತೆ, ಥಾಟ್ಫುಲ್ ಆಗಿರುತ್ತೆ ಅಂತ ಅದನ್ನು ಒಂದು ತೊಗೊಂಡೆ. ಆ್ಯಂಡ್ ಮೇಯ್ನಾಗಿ ನಾನು ಈ ಥರ ರಿಂಗ್ನ ನೋಡ್ತಾ ಇದ್ದೆ, ನನಗೆ ಸ್ಟೋನೇ ಬೇಕಿತ್ತು. ನಾನು ಪಿಂಟ್ರೆಸ್ಟಲ್ಲಿ ಹೋಗೋದಕ್ಕೆ ಮುಂಚೆ ಈ ಥರ ನೋಡಿದ್ದೆ. ನಾನು ತುಂಬ ಜನನ ನೋಡಿದ್ದೀನಿ ದಟ್ ಡೈಮಂಡಲ್ಲಿ ಈ ಫಿಂಗರ್ಗೆ ಅವರು ಸೇಮ್ ಇದೇ ಥರ ಸ್ಟೋನ್ಸ್ನ, ಅಂದರೆ ಸ್ಕ್ವೇರ್, ಬಾಕ್ಸ್, ಆ ಥರ ರೌಂಡ್, ಆ ಥರ ರಿಂಗ್ಸ್ನ ಈ ಫಿಂಗರ್ಗೆ ಹಾಕ್ಕೊತಾರೆ ಎಂಗೇಜ್ಮೆಂಟ್ ಟೈಮ್ಸಲ್ಲೆಲ್ಲ. ಆ ಥರ ನೋಡಿದ್ದೆ, ನನಗೆ ತುಂಬ ಪರ್ಟಿಕ್ಯುಲರ್ ಇದೆ, ನಂಗೆ ಸ್ಟೋನ್ದೊಂದು ಬೇಕಿತ್ತು ಅಂತ. ಬಟ್ ಅದು ಸಿಕ್ಕಿದಾಗ ನಾನು ಸಡನ್ನಾಗಿದ್ದು ಇದ್ರ ಮೇಲೆ ಕಣ್ಣೋಯ್ತು ನನಗೆ. ದೆನ್ ಐ ವಾಸ್ ಲೈಕ್ ಏನಾದರೂ ಪರವಾಗಿಲ್ಲ, ನಾನು ಇದನ್ನು ತೊಗೊಳ್ಳೇಬೇಕು ಅಂತ ಐ ಟುಕ್ ದಿಸ್. ತುಂಬ ನನಗೆ ಇದು ಇಷ್ಟ ಆಯಿತು. ದಿಸ್ ಇಸ್ ಹೌ ಇಟ್ ಇಸ್. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಇದು. ಆ್ಯಂಡ್ ಆಲ್ಸೋ ನಾನು ಈ ಫಿಂಗರ್ಗೆ ಯಾವಾಗಲೂ ಹಾಕ್ತೀನಿ ರಿಂಗ್. ದಿಸ್ ಇಸ್ ಹೌ ಇಟ್ ಇಸ್. ನನಗೆ ಸಿಕ್ಕಾಬಟ್ಟೆ ಇಷ್ಟ ರಿಂಗ್ಸ್ನ ಹಾಕ್ಕೊಳ್ಳೋದು ಅಂತ ಅಂದರೆ. ಆ್ಯಂಡ್ ದಿಸ್ ಲುಕ್ಸ್ ಸೋ ಕ್ಯೂಟ್, ಸೋ ಎಲಿಗೆಂಟ್, ಎಲ್ಲ ಔಟ್ಫಿಟ್ಗೂ ಸೂಟ್ ಆಗುತ್ತೆ ಅಂತ ಇದನ್ನು ಎರಡನ್ನೂ ಕೂಡ ಎರಡು ನಾನು ನನಗೆ ಅಂತ ನನ್ನ ಬರ್ಡೇಗೆ ಸೆಲ್ಫ್ ಗಿಫ್ಟ್ ಅಂತ ಮಾಡ್ಕೊಂಡಿರೋವಂಥ ಗಿಫ್ಟ್ಸ್ಗಳು. ಸೊ ಐ ಆಮ್ ಸೋ ಮಚ್ ಹ್ಯಾಪಿ ಆ್ಯಂಡ್ ಪ್ರೌಡ್. ಯಾಕೆ ಅಂತ ಅಂದರೆ ನಾನು ಸೇವ್ ಮಾಡಿದಂಥ ಮನಿಯಲ್ಲಿ ಒಂದು ಈ ಥರ ಗಿಫ್ಟ್ನ ತೊಗೊಳ್ಳೋಷ್ಟು ಮುಂದೆ ಬಂದಲ್ಲ ಅನ್ನೋದು ನನ್ನ ಮೇಲೆ ನನಗೆ ತುಂಬ ಪ್ರೌಡ್ ಇದೆ. ಐ ವೆಂಟ್ ಥ್ರೂ ಅ ಲಾಟ್, ಇಲ್ಲ ಅಂತ ಹೇಳೋದಿಲ್ಲ, ತುಂಬ ಕಷ್ಟ ಇರುತ್ತೆ ಜರ್ನಿಯಲ್ಲಿ, ಬಟ್ ಐ ಹ್ಯಾವ್ ಫೇಸ್ಡ್ ಇಟ್ ಅಲ್ವಾ. ಅದಕ್ಕೆ ನನಗೆ ಸಿಕ್ಕಾಪಟ್ಟೆನೇ ಖುಷಿ ಇದೆ ದಟ್ ಐ ನೆವರ್ ಗೇವ್ ಅಪ್ ಆನ್ ಎನಿಥಿಂಗ್. ಇವೊಂದು ಆ ಗೇವ್ ಅಪ್ ಮಾಡುವಂಥ ಸಿಚುವೇಶನ್ ಬಂದರೂ ನಾನು ಚೆನ್ನಾಗಿ ಅದನ್ನು ಫೇಸ್ ಮಾಡಿಕೊಂಡು ಮುಂದೆ ಬಂದೆ ಅನ್ನೋ ಒಂದು ಖುಷಿ ಇದೆ. ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ದಟ್ ನಾನು ಪಾರ್ಟ್ ಟೈಮ್ ಜಾಬ್ನ ಕ್ವಿಟ್ ಮಾಡಿದ್ದು ಹೇಳಬೇಕು, ಬಿಕಾಸ್ ನಾನು ಅದಕ್ಕೆ ಜಾಯಿನ್ ಆದಾಗ ಹೇಳಿದ್ದೆ. ಆಗ ತುಂಬ ಜನ ಕೇಳಿದ್ರಿ, ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಅಂತ. ಸೊ ಅದಕ್ಕೋಸ್ಕರ ನಾನು ಹೇಳಬೇಕಿತ್ತು. ಸೊ ಈ ವ್ಲಾಗಲ್ಲೇ ಅದು ಒಂದು ರಿಕ್ಯಾಪ್ ಆಗಿ ಇರುತ್ತೆ, ಹೇಳ್ಬಿಡೋಣ ಅಂತ ಈ ವ್ಲಾಗಲ್ಲೇ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನನ್ನ ಬರ್ಡೇಗೆ ಈ ಸತಿ ನಾನು ಊರಲ್ಲಿ ಇದ್ದೆ, ತುಂಬ ಚೆನ್ನಾಗಿತ್ತು, ತುಂಬ ಕೆಲಸಗಳು ಮಾಡ್ತಾಯಿದ್ದೆ. ಬಿಕಾಸ್ ಅದು ಸಪ್ರೇಟ್ ವ್ಲಾಗ್ ಬರುತ್ತೆ, ಅದು ಇದಕ್ಕೆ ಮುಂಚೆ ಬಂದಿರುತ್ತೋ ಇದಾದಮೇಲೆ ಬಂದಿರುತ್ತೋ ಗೊತ್ತಿಲ್ಲ. ಬರ್ಡೇ ಆ್ಯಂಡ್ ಯುಗಾದಿ ವ್ಲಾಗ್ ಒಟ್ಟಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಒಟ್ಟಿಗೆ ಕ್ಯಾಪ್ಚರ್ ಮಾಡಿದ್ದೆ ಅದಕ್ಕೋಸ್ಕರ. ಆ್ಯಂಡ್ ನನ್ನ ಬರ್ಡೇ ಊರಲ್ಲಿ ಕ್ಲೀನ್ ಮಾಡ್ತಾ ಮನೇನ ಆಯಿತು. ಆ್ಯಂಡ್ ಫಾರ್ ನೈಟ್ ನಮ್ಮಪ್ಪ ಒಂದು ಬ್ಯೂಟಿಫುಲ್ ಆಗಿ ಕೇಕ್ನ ತೊಗೊಂಡು ಬಂದಿದ್ದರು. ನಾನು ಯೂಶ್ವಲಿ ಕೇಕ್ನ ಕಟ್ ಮಾಡೋದು, ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಇದು ಯಾವುದೂ ನನಗೆ ಇಷ್ಟ ಆಗೋದಿಲ್ಲ. ನನಗೆ ಬರ್ಡೇ ದಿನ ನನ್ನ ಪಾಡಿಗೆ ನನ್ನ ಇರೋದಕ್ಕೆ ಬಿಟ್ಬಿಡಬೇಕು. ಬಟ್ ಆಲ್ಸೋ ನಮ್ಮಪ್ಪ ಕೇಕ್ನ ತೊಗೊಂಬಂದರು. ನಮಗೆ ಗೊತ್ತಿರೋ ಊರವರೆಲ್ಲ ಅಂದರೆ ಅಕ್ಕಪಕ್ಕದ ಮನೆಯವರೆಲ್ಲ ಬಂದಿದ್ದರು. ಅವ್ರ ಮುಂದೆ ಎಲ್ಲ ಕೇಕ್ ಕಟ್ ಮಾಡಿ ಅವ್ರಿಗೂ ಎಲ್ಲ ಕೇಕ್ನ ಹಂಚಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿಂದ ಬ್ಯಾಂಗ್ಳೂರಿಗೆ ಬಂದಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ನನಗೆ ಮತ್ತೆ ಕೇಕ್ ಕಟ್ ಮಾಡಿಸಿದ್ರು ಕಾಲೇಜಲ್ಲಿ. ಆ್ಯಂಡ್ ಇಟ್ ವಾಸ್ ಆಲ್ಸೋ ಗುಡ್. ಐ ಆಮ್ ಅ ಕೈಂಡ್ ಆಫ್ ಅ ಪರ್ಸನ್ ಹೂ ಗೆಟ್ಸ್ ರಿಯಲಿ ಎಕ್ಸೈಟೆಡ್ ಫಾರ್ ಬರ್ಡೇ. ಬಟ್ ನನಗೆ ಬರ್ಡೇ ದಿನ ಏನೂ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ, ನನ್ನ ಪಾಡಿಗೆ ನಾನು ಇರಬೇಕು ಅಂತ ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ಐ ವಾಂಟ್ ದಟ್ ಕಂಪ್ಲೀಟ್ ಸೈಲೆನ್ಸ್ ಸ್ಪೇಸ್. ನಾನು ಬರ್ಡೇ ದಿನಾನೇ ಅಂತ ಅಲ್ಲ, ಐ ಯೂಶ್ವಲಿ ಐ ಆಮ್ ದಟ್ ಕೈಂಡ್ ಆಫ್ ಪರ್ಸನ್. ನನಗೆ ಒಬ್ಬಳೇ ಇರೋದಕ್ಕೆ ಯಾವತ್ತೂ ಬೇಜಾರಾಗೋದಿಲ್ಲ, ಬಿಕಾಸ್ ಐ ಎಂಜಾಯ್ ಮೈ ಓನ್ ಕಂಪ್ನಿ. ನನಗೆ ಒಬ್ಬಳೇ ಇರೋದಕ್ಕೆ ತುಂಬ ಇಷ್ಟ ಆಗುತ್ತೆ. ನನಗೆ ಇನ್ನೂ ಜನದ ಜೊತೆ ಇದ್ದರೆ, ಈಗ ಯಾರಾದರೂ ಒಬ್ಬರು ಏನಾದರೂ ಹೇಳ್ತಾರೆ, ಅವ್ರು ಏನಾದರೂ ಹೇಳಿದ್ದಕ್ಕೆ ನನಗೆ ಇಷ್ಟ ಆಗಲಿಲ್ಲ ಅಂತ ಅಂದರೂ ಸುಮ್ಮನೆ ಕುತ್ಕೊಬೇಕು, ಅದೆಲ್ಲ ನನಗೆ ತುಂಬ ಟ್ರಿಗರ್ ಆಗುತ್ತೆ. ಸೊ ಆದರೂ ಟ್ರಿಗರ್ ಆದರೂ ಏನೂ ಮಾತಾಡೋದಕ್ಕೆ ಹೋಗಲ್ಲ, ಈಗ ನಾನು ಸುಮ್ಮನಾಗ್ಬಿಟ್ಟಿದ್ದೀನಿ. ಸೊ ಇಫ್ ದೇ ಆರ್ ರಾಂಗ್ ಆಲ್ಸೋ ಐ ವಿಲ್ ಟೆಲ್ ದೆಮ್ ಯು ಆರ್ ರೈಟ್, ಯು ಆರ್ ಗುಡ್ ಅಂತ ಅಂದ್ಬಿಟ್ಟು ಸೈಲೆಂಟ್ ಆಗಿಬಿಡ್ತೀನಿ. ಬಿಕಾಸ್ ಆರ್ಗ್ಯೂ ಮಾಡಿದ್ರೆ ನನ್ನ ಮೆಂಟಲ್ ಪೀಸೇ ಹಾಳಾಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ನಾನು ತಿಳ್ಕೊಂಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ನನಗೆ ಒಬ್ಬಳೇ ಇರೋದಕ್ಕೆ ಪೀಸಾಗಿ, ನನಗೇನು ಇಷ್ಟ, ರೀಲ್ಸ್ ನೋಡೋದಕ್ಕೆ ಇಷ್ಟ, ಎಡಿಟ್ ಮಾಡೋದಕ್ಕೆ ಇಷ್ಟ, ಕಾಂಟೆಂಟ್ ಹುಡ್ಕೋದಕ್ಕೆ ಇಷ್ಟ, ಈ ಥರದನ್ನು ಹೆಚ್ಚಾಗಿ ಮಾಡಬೇಕು ಅನ್ನೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಸೊ ಐ ಪ್ರಿಫರ್ ಟು ಬಿ ಅಲೋನ್. ಆ್ಯಂಡ್ ಬಿ ಅಲೋನ್ ಅನ್ನೋದಕ್ಕಿಂತ ಐ ಪ್ರಿಫರ್ ಟು ಬಿ ವಿತ್ ಮೈ ಸೆಲ್ಫ್ ಮೋರ್. ಇಟ್ ವಾಸ್ ನೈಸ್. ಹಳ್ಳೀಲಿ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು, ಸಾಯಂಕಾಲದ ಮೇಲೆ ಸ್ನಾನ ಮಾಡಿದೆ. ಆ್ಯಂಡ್ ದೆನ್ ಅಲ್ಲೇ ನಮ್ಮದೇ ಇದಿದೆ, ಅದನ್ನು ಏನಂತಾರೆ, ಅಶ್ವತ್ಥ ಕಟ್ಟೆ ಇದೆ ನಮ್ಮದೇ. ಸೊ ಅಲ್ಲಿ ರಾಗಿ ಮರದ ಕೆಳಗಡೆ ಅಲ್ಲಿಗೆ ನಮಸ್ಕಾರ ಮಾಡಿ, ಮತ್ತು ನಮ್ಮದೇ ದೇವಸ್ಥಾನ ಇದೆ, ಗಂಗಮ್ಮನ ದೇವಸ್ಥಾನ ನಾವು ಕಟ್ಸಿರೋವಂಥದ್ದೇ. ಸೊ ಅಲ್ಲಿ ಹೋಗಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ಡೇ. ತುಂಬ ಪೀಸ್ಫುಲ್ಲಾಗಿ ಹಳ್ಳಿ ಮನೆಯಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಎಲ್ಲರೂ ಒಟ್ಟಿಗೆ ಮಲ್ಕೊಂಡು. ಆ್ಯಂಡ್ ದೆನ್ ನೆಕ್ಸ್ಟ್ ಡೇ ವಾಸ್ ಯುಗಾದಿ. ಚೆನ್ನಾಗಿತ್ತು. ನಮ್ಮ ಅಜ್ಜಿಗೆ ದೊಡ್ಡವ್ರಿಗೆಲ್ಲ ಬಟ್ಟೆ ಇಟ್ಟು ಪೂಜೆ ಮಾಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಡೇ ವಾಸ್ ಹೊಸದಡ್ಗು. ಸೊ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ನನ್ನ ಬರ್ಡೇನ
ಸೆಲೆಬ್ರೇಟ್ ಮಾಡಿಕೊಂಡು ಪೀಸ್ಫುಲ್ ಆಗಿ ಬಂದೆ. ಊರಿಗೆ ಹೋಗಿ ಬರೋಷ್ಟೊತ್ತಿಗೆ ನಾನು ಏನೆಲ್ಲ ಆರ್ಡರ್ ಮಾಡಿದ್ದೆ ಬರ್ಡೇಗೆ ಅಂತ ಎಲ್ಲ ಒಂದೊಂದೇ ಬಂತು. ಅದು ಕೂಡ ಅಷ್ಟೇ ಎಲ್ಲ ಚೆನ್ನಾಗಿ ಬಂತು, ತುಂಬ ಖುಷಿ ಆಯಿತು. ಅಫೋರ್ಡಬಲ್ ಪ್ರೈಸ್ಗೆಲ್ಲ ಬುಕ್ ಮಾಡಿದ್ದೆ. ಇನ್ನೂ ಒಂದು ಬುಕ್ ಮಾಡೋದಿದೆ, ಅದನ್ನು ಬುಕ್ ಮಾಡಬೇಕು. ಸೊ ತುಂಬ ಜಾಸ್ತಿ ಖರ್ಚು ಮಾಡ್ತಾ ಇದ್ದೀನಿ ಅಂತ ಅನಿಸಿ ನನಗೆ ನಾನೇ ಸ್ಟಾಪ್ ಮಾಡಿಕೊಂಡೆ. ಆ್ಯಂಡ್ ದೆನ್ ಯಸ್ಟರ್ಡೇ ಐ ವೆಂಟ್ ಟು ಕೆಫೆ. ಸೊ ಅಲ್ಲೂ ಕೂಡ ಅಷ್ಟೇ ತುಂಬ ಎಂಜಾಯ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಅಲ್ಲೂ ಕೂಡ ಫಾರ್ ದ ಫಸ್ಟ್ ಟೈಮ್ ನಾನು ಆ ಥರ ಹೊರಗಡೆ ಎಲ್ಲ ಹೋಗಿ ಬೋಲ್ಡಾಗಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡಿದ್ದು ಅಂತ ಅಂದರೆ ಇಟ್ ವಾಸ್ ಸೋ ಗುಡ್. 30th ನಾನು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾಳೆ 31st, ನಾಳೆಗೆ ಮಾರ್ಚ್ ಮುಗಿಯುತ್ತೆ. ಐ ಆಮ್ ಸೋ ಮಚ್ ಗ್ರೇಟ್ಫುಲ್ ಫಾರ್ ಮಾರ್ಚ್, ಫಾರ್ ಆಲ್ ದ ಗುಡ್ ಥಿಂಗ್ಸ್. ಆ್ಯಂಡ್ ಆಲ್ಸೋ IPL ಸ್ಟಾರ್ಟ್ ಆಯಿತು. IPL ಅಲ್ಲಿ ಕೂಡ ಫಸ್ಟ್ ಮ್ಯಾಚ್ RCB ವಿನ್ ಆಯಿತು. ದೆನ್ ಮೋರ್ ದೆನ್ ದಿಸ್ ವಾಟ್ ಐ ವಾಂಟ್ ಇನ್ ಮಾರ್ಚ್. ತುಂಬ ಖುಷಿ ಆಯಿತು, ತುಂಬ ಇಷ್ಟಪಟ್ಟು ತುಂಬ ಖುಷಿಯಾಗಿ ಸ್ಪೆಂಡ್ ಮಾಡಿದಂಥ ಮಂತ್ ಅಂದರೆ ದಟ್ಸ್ ಮಾರ್ಚ್. ನಾನು ಬರೀ ಪಾಸಿಟಿವ್ ಥಿಂಗ್ಸ್ನ ಹೇಳಿರೋದಕ್ಕೆ ನೀವು ಅನ್ಕೋಬೇಡಿ ಎಷ್ಟು ಚೆನ್ನಾಗಿದೆ ಇವ್ರ ಲೈಫ್, ಎಲ್ಲ ಪಾಸಿಟಿವ್ ಆಗೇ ನಡೆದಿದೆ ಅಲ್ಲ ಇನ್ನೇನು ಅಂತ. ನಾನು ಅದೇ ಹೇಳೋದು, ಸೋಷಿಯಲ್ ಮೀಡಿಯಾದಲ್ಲಿ ನಾನು 90% ಮಾತ್ರನೇ ಪಾಸಿಟಿವ್ನ ಶೇರ್ ಮಾಡೋದು. ಇನ್ನು 10% ನೆಗೆಟಿವ್ ನನಗೂ ಆಗಿರುತ್ತೆ. ನೀವು ನನ್ನ ವ್ಲಾಗ್ಸ್ನ ಒಂದು ಮೋಟಿವೇಶನ್ಗೋಸ್ಕರನೋ ಅಥವಾ ಒಂದು ನಿಮ್ಮ ಮನೆ ಹುಡುಗಿನೋ, ಯುವರ್ ನೆಕ್ಸ್ಟ್ ಡೋರ್ ಸಿಸ್ಟರ್ ಅಥವಾ ಯುವರ್ ನೆಕ್ಸ್ಟ್ ಡೋರ್ ಫ್ರೆಂಡ್ ಅಂತ ನನ್ನ ವ್ಲಾಗ್ಸ್ನ ನೋಡೋದಕ್ಕೆ ಬರ್ತೀರಾ. ನನ್ನ ಲೈಫಲ್ಲೂ ಯಾವಾಗ್ಲೂ 90% ಗುಡ್ ಥಿಂಗ್ಸ್ ಆಗೋದಿಲ್ಲ. ಒಂದು ಸತಿ 10% ಒಳ್ಳೆ ಥಿಂಗ್ಸ್ ಆದರೆ 90% ಬ್ಯಾಡ್ ಥಿಂಗ್ಸ್ ಇರುತ್ತೆ. ಸೊ ನೀವು ಒಬ್ಬರು ಲೈಫ್ನ ನೋಡಿಬಿಟ್ಟು ಥಿಂಕ್ ಮಾಡಬೇಡಿ ನನ್ನ ಲೈಫ್ ಯಾಕೆ ಹೀಗೆ ಇಲ್ಲ ಅಂತ. ಬಿಕಾಸ್ ನಾವು ನನ್ನ ಲೈಫು ಅವ್ರ ಥರನೇ ಇರಬೇಕು ಅಂತ ಏನಾದರೂ ಮ್ಯಾನಿಫೆಸ್ಟ್ ಮಾಡಿದ್ರೆ ಮೇ ಬಿ ಯಾರಿಗೂ ಗೊತ್ತು, ಒಳ್ಳೆ ಥಿಂಗ್ಸ್ ಜೊತೆಗೆ ಕೆಟ್ಟ ಥಿಂಗ್ಸು ಟ್ರಾನ್ಸ್ಫರ್ ಆಗ್ಬೋದು. ಸೊ ಬಿ ಹ್ಯಾಪಿ ವಿತ್ ವಾಟ್ ಯು ಹ್ಯಾವ್. ಅಯ್ಯೋ ನನಗದಿಲ್ಲ, ಅಯ್ಯೋ ಅವ್ರು ಹೆಂಗಿದ್ದಾರೆ ನೋಡು, ನೆವರ್ ಥಿಂಕ್ ದ್ಯಾಟ್. ಬಿಕಾಸ್ ನಿಮಗೆ ಏನಿದೆ ಅದನ್ನು ನೀವು ಡಿಸರ್ವ್ ಮಾಡ್ತೀರಾ ಆ ಸಿಚುವೇಷನಲ್ಲಿ. ಸೊ ಸ್ಟಾಪ್ ಥಿಂಕಿಂಗ್ ದ್ಯಾಟ್ ಅವ್ರಿಗಿರೋದು ನನಗಿಲ್ವಲ್ಲ ಅಂತ, ಅವ್ರಿಗಿರೋ ಕಷ್ಟ ನಿಮಗೆ ಬೇಕಾ. ಸೊ ವೈ ಯು ವಿಲ್ ಥಿಂಕ್ ಲೈಕ್ ದ್ಯಾಟ್. ನಿಮ್ಗಿರೋದ್ರಲ್ಲಿ ನೀವು ಖುಷಿಯಾಗಿರಿ ಅಲ್ಲ. ನಾನು ಯಾವಾಗಲೂ ಅದೊಂದು ಒಳ್ಳೆ ಥಿಂಗ್ನ ಕಲ್ತ್ಕೊಂಡಿದ್ದೀನಿ, ದಟ್ ನನಗೇನಿದೆ ಅದರಲ್ಲಿ ನಾನು ಖುಷಿಯಾಗಿರಬೇಕು ಅನ್ನೋದನ್ನ. ಎವರ್ ಗ್ರೇಟ್ಫುಲ್ ಫಾರ್ ಮಾರ್ಚ್, ಫಾರ್ ಎವ್ರಿಥಿಂಗ್. ಆ್ಯಂಡ್ ಟಚ್ ವುಡ್ ಎಲ್ಲ ಚೆನ್ನಾಗಾಗುತ್ತೆ ಇನ್ನು ಮುಂದೆ ಕೂಡ. ಈ ಇಯರ್ ನನಗೆ ಚೆನ್ನಾಗಿರುತ್ತೆ ಅಂತ ಪಾಸಿಟಿವ್ ನೋಟಲ್ಲಿ ಅನ್ಕೊಳ್ತಾ ನನಗೆ ಖುಷಿ ಆಯಿತು ಏನೆಲ್ಲ ಈ ಮಂತಲ್ಲಿ ಆಗಿದೆ. ಈ ಒಂದು ನೆಗೆಟಿವ್ ಆಗಿದ್ರೂ ಕೂಡ ಒಂದು ಸ್ವಲ್ಪ ಇಟ್ಸ್ ಓಕೆ ವೆನ್ ಸಮಥಿಂಗ್ ಪಾಸಿಟಿವ್ ಇಸ್ ಹ್ಯಾಪನಿಂಗ್. ಈ ಪಾಸಿಟಿವ್ ಇದೆ ಅಂತ ನಾವು ಬಿಲೀವ್ ಮಾಡಿದಾಗ ಅಫ್ಕೋರ್ಸ್ ವಿ ಶುಡ್ ಟ್ರಸ್ಟ್ ದಟ್ ನೆಗೆಟಿವ್ ಇಸ್ ಆಲ್ಸೋ ದೇರ್. ಸೊ ನೆಗೆಟಿವ್ ಕೂಡ ಆಗುತ್ತೆ ಅನ್ನೋದನ್ನ ಕೂಡ ನಾವು ಬಿಲೀವ್ ಮಾಡಬೇಕು. ಸೊ ಇಟ್ಸ್ ಓಕೆ, ಅಷ್ಟು ಪಾಸಿಟಿವ್ ಆದಾಗ ನೆಗೆಟಿವ್ ಕಮ್ಮಿ ಇದ್ದಾಗ ವಿ ಶುಡ್ ಫೋಕಸ್ ಮೋರ್ ಆನ್ ಪಾಸಿಟಿವ್ ಸೈಡ್ ರಾದರ್ ದ್ಯಾನ್ ನೆಗೆಟಿವ್ ಸೈಡ್. ಆಲ್ಸೋ ಐ ಗಾಟ್ ಕಂಪ್ಲೀಟ್ಲಿ ರೆಡಿ ಆ್ಯಂಡ್ ದಿಸ್ ಇಸ್ ಹೌ ಮೈ ಮೇಕಪ್ ಲುಕ್ಸ್ ಅಂಡರ್ ದ ಲೈಟ್. ಸೊ ಇದಾಗಿತ್ತು ನನ್ನ ಮಾರ್ಚ್ ಮಂತ್ ರೀಕ್ಯಾಪ್. ಐ ಹೋಪ್ ನಿಮಗೆ ನನ್ನ ಮಾರ್ಚ್ ಮಂತ್ ಇಷ್ಟ ಆಯಿತು ಅಂತ. ಫಾರ್ ಎವರ್ ಮೈ ಫೇವ್ರೆಟ್ ಮಂತ್ ವಿಲ್ ಬಿ ಮಾರ್ಚ್. ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ದ ಯೂನಿವರ್ಸ್. ಏನೆಲ್ಲ ಒಳ್ಳೆಯದಾಗಿದೆ ಅದಕ್ಕೆಲ್ಲನೂ ಕೂಡ. ಆ್ಯಂಡ್ ಏನೇ ನೆಗೆಟಿವ್ ಆಗಿದ್ರು ಇಟ್ಸ್ ಓಕೆ, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್. ನಮಗಿಂತ ಕೆಳಗೆ ಕಷ್ಟಪಡೋರು ಇನ್ನೂ ತುಂಬ ಜನ ಇದ್ದಾರೆ. Be grateful that we are getting 3 times food anta. So yeah, more than that what we need. So that's it for this video. I hope nimge video ishta aitu anta. So yeah, meet you in my another video. Until then, take care, be motivated, be positive. Everything happens for a reason. Meet you in my another video. Bye.